ಹೊಟ್ಟೆ ನೋವು ಅಂದ್ರೆ ನಮಗಲ್ಲ ಸರ್. ಈಗ ನಾವು ಹಂಗಾದ್ರೆ ಗಣೇಶ ಉತ್ಸವ ಮಾಡ್ತೀವಪ್ಪ, ಮೆರವಣಿಗೆ ಮಾಡ್ತೀವಿ, ಅಲ್ಲಿ ಕಲ್ ತೂರಾಟಗಳು ಯಾಕಾಯ್ತು? ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ ಬಳಿಕ ಅಲ್ಲೊಂದು ಬೇರೆ ರೀತಿಯ ಘೋಷಣೆಗಳು ಕೇಳೋದು ಸಿಗುತ್ತೆ. ಹಾಗಂದ್ರೆ ಮುಸ್ಲಿಂ ಧರ್ಮದಲ್ಲಿರುವ ಕೆಲವರಿಗೆ ಯಾಕೆ ಹೊಟ್ಟೆ ನೋವು ಶುರುವಾಗುತ್ತೆ ಇದರಿಂದ ಅನ್ನೋದು ಪ್ರಶ್ನೆ ಬರುತ್ತೆ. ಎರಡು ಕಡೆ ಕೆಲವರೇ ಇರೋದು. ಕೆಲವರು ಅಂತ ಆಗ್ಲೇ ಪದ ಬಳಕೆ ಮಾಡಿಲ್ಲ. ಹಿಂದೂಗಳು ಸಾದಿಕ್ ಪಾಷನ್ ಅಂತಂದ್ರ ಕೆಲವರು ಯಾರು ನೋಡಿ ನಿಮ್ಮಲ್ಲಿ ಮಾಡ್ತಾ ಇರೋದು ಇಲ್ಲ. ಇವಾಗ ನೋಡಿ ನಾನು ಒಂದು ಕುಮಾರ್ ಸರ್ ಏನೋ ಮಾತಾಡ್ತಾ ಇದ್ರಿ ಸರ್. ಹೇಳ್ತಾ ಇರೋಂಥದ್ದು ನಾವು ಸೀದವಾದ ಪ್ರಶ್ನೆ ಮೇಡಮ್. ಈಗ ದೇಶದಲ್ಲಿ ಆ ತರದ ಪರಿಸ್ಥಿತಿ ಉಂಟು ಮಾಡಕ್ಕೆ ಐ ಲವ್ ಮೊಹಮ್ಮದ್ ಅಂತ ಉಂಟು ಮಾಡಕ್ಕೆ ಏನಿದು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ? ಗಣೇಶನ ಮೆರವಣಿಗೆ ಹೋಗ್ಬೇಕಾದಾಗ ನಾವು ಅಷ್ಟೇನೆ ಜೈ ಶಿವಾಜಿ, ಜೈ ಭವಾನಿ, ಗಣಪತಿ ಬಪ್ಪ ಮೋರಿ ಅಂತ ಅವತ್ತು ಹೇಳ್ತೀರಾ, ಇನ್ಯಾವತ್ತು ಹೇಳ್ತೀವಿ? ಅವತ್ತು ಹೇಳಿದ್ರೆ ಇನ್ಯಾವತ್ತು ಹೇಳ್ತೀವಿ? ಅವತ್ತೇನು ಬರಲ್ಲ. ಇದಲ್ಲಿ ನಿಮಗೆ ಈ ತರದೆಲ್ಲ ನಮ್ಮ ಮಸೀದಿಯ ಮುಂದೆ ಹೋಗ್ಬೇಕಾದಾಗ ಶಾಂತ ರೀತಿಯಿಂದ ಹೋಗ್ಬೇಕು. ಡಿಜೆ ಹಾಕ್ಬೇಡ್ದು, ಘೋಷಣೆ ಕೂಗ್ಬೇಡ್ದು, ಗಂಟೆ ಶಬ್ದ ಹಾಕ್ಬೇಡ್ದು, ಯಾವುದೇ ಹೋಲಿ ಆಡ್ಬೇಡ್ದು. ಯಾಕೆ ಈ ತರ ನೀವು ಸಂವಿಧಾನದಲ್ಲಿ ಮಾಡುವಂತವ್ರು ಈ ತಾರತಮ್ಯ ಒಪ್ಕೊಳ್ಳೋರು ಈ ತಾರತಮ್ಯ ಯಾಕೆ ಮಾಡ್ತೀರಾ? ಇದು ನಮ್ಮ ಪ್ರಶ್ನೆ. ನಾವು ಹೇಳ್ತಾ ಇರುವಂತದ್ದು ನಾವು ಐ ಲವ್ ಮಹಾದೇವ ಅಂತೀವಿ, ನೀವು ಇದ್ ಮಾಡ್ತೀರಿ. ಆದ್ರೆ ಈ ಪ್ರದರ್ಶನ ಯಾಕೆ? ಯಾರ ವಿರುದ್ಧ? ಯಾರ ವಿರುದ್ಧ? ಹಕ್ಕಿದೆ, ನಾವು ಕೇಳಕ್ಕೆ ಹಕ್ಕಿದ್ದಾರೆ. ಹಕ್ಕಿದೆ. ನಮ್ಮ ಮೇಲೆ ನೋಡಿ ನಾನೊಂದು ಮದ್ದೂರು ಗಲಾಟೆಯಲ್ಲಿ 26 ಜನ 26 ಜನ ಕಲ್ಲೊಡೆದ ಅಮಾಯಕರ, ಅವ್ರ ಅಮಾಯಕರ ಕಲ್ಲೊಡೆದವರ ಕಿಡಿಗೇಡಿಗಳ ಒಂದ್ ನಿಮಿಷ ಸರ್, ಅವ್ರ ಅಮಾಯಕರ ಕಿಡಿಗೇಡಿಗಳ ಮತಾಂಧರ ಮೇಡಮ್ ಕೇಳ್ಬಿಡಿ ಸರ್. ನೋಡಿ ಇವಾಗ ನಾನೊಂದು ಹೇಳ್ಬಿಡ್ತೀನಿ. ಅದು ನಿಮ್ದು ಸಮುದಾಯ ಹೆಸರು ಹೇಳಿ. 26 ಜನ ಕಿಡಿಗೇಡಿಗಳ ಮತಾಂಧರ ಇಲ್ಲದ್ದು ಯಾರು? ನೋಡಿ ಇವಾಗ ಹೇಳ್ತೀನಿ. ಸರ್ಕಾರನೇ ಒಂದು ಆದೇಶ ಮಾಡಿಬಿಡ್ಲಿ. ಯಾಕಂದರೆ BNS 223 ಅಲ್ಲಿ ಗೈಡ್ಲೈನ್ಸ್ ಇದೆ. ಸರ್ಕಾರ ಆದೇಶದ ವಿರುದ್ಧ ಇದು ಮಾಡಿದ್ರೆ ಪೊಲೀಸ್ ಇದು ಮಾಡ್ಬೋದು ಅಂದ್ಬಿಟ್ಟು. ಸರ್ಕಾರದ ಆದೇಶದಲ್ಲಿ ಎಲ್ಲಿ ಸಹ ಇವಾಗ ನೀವು ಹೇಳಿದ್ರಿ ಈ ಕಡೆ ಹೋಗ್ಬೇಕಂದ್ರೆ ಘೋಷಣೆ ಕೂಗ್ಬಾರ್ದು ಅಂತ ಹೇಳಿದ್ರು ಅಂತೇಳಿ. ಆ ಥರ ಎಲ್ಲಿ ಸಹ ಸರ್ಕಾರದಲ್ಲಿ ಯಾವುದೇ ಆದೇಶ ಮಾಡಿಲ್ಲ. ಏನು ಸರ್ಕಾರ ಆದೇಶ ಮಾಡಿದಾಗ ಪೊಲೀಸರು ಹೆಂಗೆ FIR ಮಾಡ್ತಾರೆ? ಸರ್ಕಾರ ಆದೇಶ ಮಾಡ್ಬಿಡ್ಲಿ, ಪೊಲೀಸರು ಕ್ರಮ ಕೈಗೊಳ್ತಾರೆ. ಹಿಂದೂ ಸಮಾಜ ಎಲ್ಲಾ ಮತಗಳನ್ನ ನಾವು ಗೌರವಿಸ್ತೀವಿ, ನಮ್ಮ ಮತವನ್ನು ಕೂಡ ಗೌರವಿಸಿ. ಹಿಂದೂ ಸಮಾಜ ಯಾವತ್ತೂ ಕೂಡ ಸಹಿಸುವುದಿಲ್ಲ, ಜಗ್ಗುವುದೂ ಇಲ್ಲ, ಬಗ್ಗುವುದೂ ಇಲ್ಲ. ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಮೇಡಮ್. ನೋಡಿ, ಇಸ್ಲಾಂ ಧರ್ಮ ಎಲ್ಲಾ ಕಂಟ್ರೀಸಲ್ಲೂ ಒಂದೇನೆ. ನಾನು ತಮ್ಮ ಸ್ನೇಹಿತರಿಗೆ ಒಂದೇ ಹೇಳುವಂಥದ್ದು, ಟರ್ಕಿ ಒಂದು ಇಸ್ಲಾಮಿಕ್ ಕಂಟ್ರಿ. ನಿಮಗೆ ಜರ್ಮನಿಲಿ ಕೂಡ ಇಸ್ಲಾಮಿಸ್ಟ್ ಏನಿದ್ದಾರೆ ಅಲ್ಲೂ ಇದ್ದಾರೆ. ದಯಮಾಡಿ ತಾವು ಈ ಕೆಲವೊಂದು ರಾಷ್ಟ್ರಗಳನ್ನ ಅಬ್ಸರ್ವ್ ಮಾಡಬೇಕು. ಅಲ್ಲಿ ಇರೋವಂಥವ್ರು ಯಾವ ರೀತಿ ಫಾಲೋ ಮಾಡ್ತಾರೆ. ಅಲ್ಲೂ ಸೇಮ್ ಇಸ್ಲಾಂ ಇದ್ದಾರೆ, ಇಲ್ಲಿ ಕೂಡ ಸೇಮ್ ಇಸ್ಲಾಂ ಇದ್ದಾರೆ. ಆದ್ರೆ ಅಲ್ಲಿ ಬೇರೆ ತರ ಇಸ್ಲಾಮು, ಇಲ್ಲಿ ಬೇರೆ ತರ ಇಸ್ಲಾಂ ಯಾಕೆ ಫಾಲೋ ಮಾಡ್ತೀರಾ? ಅಲ್ಲಿ ಮುಸ್ಲಿಮ್ಸ್ ಬೇರೆ ತರ ಯಾಕೆ ಇರ್ತಾರೆ, ಇಲ್ಲಿ ಮುಸ್ಲಿಮ್ಸ್ ಯಾಕೆ ಬೇರೆ ತರ ಇರ್ತಾರೆ? ಅಲ್ಲಿ ಯಾವ ರೀತಿ ಸೆಕ್ಯುಲರಿಸಂ, ಅಲ್ಲಿ ಯಾವ ರೀತಿ ಸೆಕ್ಯುಲರಿಸಂ ಇದೆ, ಅಲ್ಲಿ ಆ ಕಂಟ್ರಿ ಸೆಕ್ಯುಲರಿಸಂ ಯಾವ ರೀತಿ ಇದೆ, ನಮ್ಮಲ್ಲಿ ಯಾಕೆ ಸೆಕ್ಯುಲರಿಸಂ ಈ ರೀತಿ ನಡೀತಾ ಇದೆ? ದಯಮಾಡಿ ತಾವು ಮೂಲ ಹುಡುಕ್ಬೇಕು. ಬೇಸಿಕ್ ಹೋಗ್ಬಿಟ್ಟು ದಯಮಾಡಿ ಎಲ್ಲರಿಗೂ ಕೂಡ ನೋಡಿದ್ರಲ್ಲ ವೀಕ್ಷಕರೇ. ಸರ್ ನಿಮ್ದು ಯಾರ್ದು ಆನ್ ಏರ್ ಹೋಗ್ತಾ ಇಲ್ಲ ಸರ್, ಆಡಿಯೋ ಆನ್ ಏರ್ ಹೋಗ್ತಾ ಇಲ್ಲ ಸರ್, ಆಡಿಯೋ ಆನ್ ಏರ್ ಹೋಗ್ತಾ ಇಲ್ಲ
ನಿಮ್ದು ಯಾರ್ದು ಆಡಿಯೋ? ಎನಿವೆ ಥ್ಯಾಂಕ್ ಯು. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಒಂದಂತೂ ಬಹಳ ಸ್ಪಷ್ಟ, ಚರ್ಚೆಯಲ್ಲೇ ಧರ್ಮ ದಂಗಲ್ ಮುಗಿತಾ ಇಲ್ಲ, ಇನ್ನ ದೇಶದಲ್ಲಿ ಮುಗಿಯೋದಕ್ಕೆ ಸಾಧ್ಯನಾ? ಎಲ್ಲಿ ತನಕ ವಿಷ ಬೀಜ ಬಿತ್ತೋರು ಇನ್ಯಾರ್ದು ಗಾಳಕ್ಕೆ ಬಲಿಯಾಗೋರು ಇದ್ದೇ ಇರ್ತಾರೋ, ಇಂಥ ಸಂಘರ್ಷಗಳು ಮುಂದುವರಿತಾನೆ ಇರುತ್ತೆ. ಬಟ್ ಆ ರೀತಿ ಆಗಬಾರದು ಅನ್ನೋದಷ್ಟೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.